ನಮಸ್ಕಾರ, ನಮಸ್ತೆ ಎಲ್ಲರಿಗೂ ಕೂಡ. ನನ್ನ ಹೆಸರು ಸುಮಲತಾ ಅಂತ. ನಾನು ಚಿತ್ರದುರ್ಗ, ನಮ್ಮ ತವ್ರ ಮನೆ ಅಲ್ಲ, ಗಂಡನ ಮನೆ. ಸೊ ನಾನು ಚಿತ್ರದುರ್ಗಕ್ಕೆ ಬಂದು 21 ವರ್ಷ ಕಾಲ ಆಯಿತು. ನಾನು ಇವಾಗ ಇಲ್ಲಿ ಐತಿಹಾಸಿಕವಾದಂಥ ಒಂದು ಪ್ಲೇಸಲ್ಲಿದ್ದೀನಿ. ಇದು ಮೊದಲು ಚಿತ್ರದುರ್ಗ ಜಿಲ್ಲೆಯಲ್ಲಿತ್ತು, ಈಗ ದಾವಣಗೆರೆ ಜಿಲ್ಲೆಯಲ್ಲಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಲ್ಲಿರ್ತಕ್ಕಂಥ ಒಂದು ಸೂಳೆಕೆರೆ ಅಂತ ಇದು ಕೆರೆ. ಇದು ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಕೆರೆ. ಈ ಕೆರೆ ಬಹಳಷ್ಟು ಲಕ್ಷಾಂತರ ಜನರಿಗೆ ಕುಡಿಯೋ ನೀರಿನ ಮೂಲ ಆಗಿದೆ, ಮತ್ತು ಕೃಷಿಗೂ ಕೂಡ ಇದೇ ಮೂಲ ಆಗಿದೆ. ಇಂಥ ಒಂದು ಪ್ರದೇಶದಲ್ಲಿ ನಾವು ವಾಸ ಮಾಡ್ತಾ ನಾನು ಬಹಳ ಜನರ ಮಾತಲ್ಲಿ ಕೇಳಿದ್ದೀನಿ, ತಮ್ಮ ಅನುಕೂಲಕ್ಕೋಸ್ಕರ, ತಮ್ಮ ಅವಶ್ಯಕತೆಗೋಸ್ಕರ, ನಿಜ ಹೇಳ್ಬೇಕಂದ್ರೆ ನಮ್ಮ ತೀಟೆ ತೀರ್ಸ್ಕೊಳ್ಳೋಕ್ಕೋಸ್ಕರ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಬಂದು ಪದೇ ಸೂಳೆ ಅಂತ ಬೈತಿರಲ್ಲ ವಿನಾಕಾರಣ. ನಿಮ್ಗೇನಾದ್ರು ಸ್ವಲ್ಪನಾದ್ರು ಮನುಷ್ಯತ್ವ ಇದೆಯಾ? ಯೋಚನೆ ಮಾಡಿ. ಒಬ್ಳು ಸೂಳೆ ಮನ್ಸು ಮಾಡಿದ್ರೆ ಇಷ್ಟು ದೊಡ್ಡ ಕೆರೆ ಕಟ್ಸಿದ್ದಾಳೆ, ಆ ನೀರನ್ನು ನೀವು ಕುಡಿತಾ ಇದ್ದೀರಾ, ಆ ನೀರನ್ನು ಕುಡಿದು ಬದುಕ್ತಿದ್ದೀರಾ, ಮತ್ತೆ ಯಾವ ಹಕ್ಕಿನ ಮೇಲೆ ನೀವು ಸೂಳೆ ಅಂತ ಬೈತೀರಾ? ನಿಮ್ಗೇನಾದ್ರೂ ಇನ್ನು ಮುಂದೆ ಏನಾದ್ರು ಸೂಳೆ ಅಂತ ಬೈಬೇಕಂದ್ರೆ ಒಂದ್ಸಲ ಯೋಚನೆ ಮಾಡಿ, ನಾನು ಸೂಳೆಕೆರೆ ನೀರು ಕುಡಿಯೋಕೆ ಅರ್ಹನ, ಸೂಳೆಕೆರೆ ನೀರು ಕುಡಿದು ನಾನು ಬದುಕಿದ್ದೀನಿ ಅನ್ಬೋದಾ ಇಲ್ವಾ ಅಂತ ಯೋಚನೆ ಮಾಡಿ. ಅನ್ನಕ್ಕೆ ಮುಂಚೆ ಅಂದಮೇಲೆ ವಾಪಸ್ ತಗೊಳಕ್ ಆಗಲ್ಲ. ನಾನು ಈ ವಿಡಿಯೋ ಮಾಡಬೇಕು ಅಂತಾನೆ ಇಲ್ಲಿಗೆ